7 ಬಾರಿ ಗೆದ್ದಿರೋ ನನಗೆ ಮಂತ್ರಿ ಸ್ಥಾನ ಕೊಟ್ಟರೆ ಒಳ್ಳೆಯದು, ಇಲ್ಲದಿದ್ರೆ ಮುಂದೆ ಅವರಿಗೆ ತೊಂದರೆ ಆಗುತ್ತೆ. ಹೈಕಮಾಂಡ್ಗೆ ಮೊಳಕಾಲ್ಮೂರು ಶಾಸಕ ಎನ್.ವೈ. ಗೋಪಾಲಕೃಷ್ಣ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದೊಂದು ಶುರುವಾಯಿತು. ಈಗ ಮಂತ್ರಿ ಸ್ಥಾನ ಅಂತ ಹೇಳಿ ಬಹಳ ಜನ ಮಂತ್ರಿ ಆಕಾಂಕ್ಷಿಗಳಿದ್ದಾರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಮತ್ತೆ ಎಚ್ಚರಿಕೆಯ ಸಂದೇಶವನ್ನ ಕೂಡ ರವಾನೆ ಮಾಡ್ತಾ ಇದ್ದಾರೆ. ನೋಡಿ, ಈಗ ಎನ್.ವೈ. ಗೋಪಾಲಕೃಷ್ಣ ಅವರು ಮೊಳಕಾಲ್ಮೂರು ಶಾಸಕ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ಗೆ. ಸೀನಿಯಾರಿಟಿ ಮೇಲೆ ನನಗೆ ಮಂತ್ರಿ ಸ್ಥಾನ ಕೊಡಬೇಕು, ಹೆಚ್ಚು ಬಾರಿ ಗೆದ್ದಿರೋ ನನಗೆ ಎಲಿಜಿಬಿಲಿಟಿ ಇದೆ, ವರಿಷ್ಠರು ಮಂತ್ರಿ ಸ್ಥಾನ ಕೊಟ್ಟರೆ ಹೆಚ್ಚಿನ ಕೆಲಸವನ್ನ ಮಾಡಬಹುದು, ಮಂತ್ರಿ ಮಾಡಿದ್ರೆ ಪಾರ್ಟಿಗೂ ಭವಿಷ್ಯದಲ್ಲಿ ಒಳ್ಳೆಯದು. ಚಿತ್ರದುರ್ಗದ ನಾಯಕನಹಟ್ಟಿಯಲ್ಲಿ ಶಾಸಕ ಗೋಪಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 7 ಬಾರಿ ಗೆದ್ದಿರುವಂತ ನನಗೆ ಮಂತ್ರಿ ಸ್ಥಾನ ಕೊಟ್ಟರೆ ಬಹಳ ಒಳ್ಳೆಯದು ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ನೋಡಿ, ಜನಗಳ ಹತ್ರ ಇರ್ತಕ್ಕಂಥ ನಾನು ಯಾವ ರೀತಿ ಅವ್ರ ಹತ್ರ ಇದ್ಕೊಂಡು ಹೋಗ್ತಾ ಇದ್ದೀನಿ ಎಂಬುದು ಗೊತ್ತು. ಇವೆಲ್ಲ ಹಿನ್ನೆಲೆಯಲ್ಲಿ ನಮಗೆ ಎಲಿಜಿಬಿಲಿಟಿ ಇದೆ, ನಮಗೆ ಹೌದಲ್ಲ, ಮತ್ತು ನಮಗೆ ಎಬಿಲಿಟಿ ಇದೆ, ಮಾಡ್ತಕ್ಕಂಥ ಶಕ್ತಿ ಕೂಡ ಭಗವಂತ ಕೊಟ್ಟಿದ್ದಾನೆ. ಅದನ್ನು ತಿಳ್ಕೊಂಡು ಅವ್ರು ಮಾಡಿದ್ರೆ ಒಳ್ಳೆಯದು, ಸರ್ಕಾರಕ್ಕೂ ಒಳ್ಳೆಯದು, ಮುಂದೆ ಅವ್ರ ಪಾರ್ಟಿಗೂ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ. ಒಂದು ಸೀನು ಎಲ್ಲೋ ಒಂದು ಕಡೆ ಬರೀ ಮೊಳಕಾಲ್ಮೂರು ಕ್ಷೇತ್ರದಲ್ಲೆಲ್ಲ ಇಡೀ ಕರ್ನಾಟಕ ಮೂಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕೂಡ ಈ ಮಾತು ಅದೇ ಥರ ಅನಿಸುತ್ತೆ. 7 ಸಾರಿ ಗೆದ್ದಿರ್ತಕ್ಕಂಥವ್ರು ಮಂತ್ರಿ ಮಾಡಲಿಲ್ಲ ಅಂದರೆ ಇದು ಹೆಂಗಪ್ಪ ಅಂತ. ಅದು ಕಡೆಗೆ ಅದನ್ನು ಅವ್ರಿಗೆ ತೊಂದರೆ ಆಗ್ತಕ್ಕಂಥ ಸಂದರ್ಭ. ಹೀಗಾಗಿ ಅವರು ತಿಳ್ಕೊಂಡು ಮಾಡಿದರೆ ಒಳ್ಳೆಯದು. ಒಂದು ವೇಳೆ ಇಲ್ಲ ಅಂದರೆ ಮತ್ತೆ ಜನ ಕೊಟ್ಟಿರ್ತಕ್ಕಂಥದ್ದು ಅಧಿಕಾರ ಇದ್ದೇ ಇದೆ, ಅಧಿಕಾರ ಉಪಯೋಗಿಸ್ಕೊಳ್ತೀನಿ, ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಡು. ಎಲ್ಲ ಹೈಕಮಾಂಡ್ನವ್ರಿಗೆ ನಾನು ಹೆಚ್ಚಿನ ಪರಿಚಯನೇ, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನನ್ನ ಸ್ವಭಾವ ಗೊತ್ತು, ನನ್ನ ಬುದ್ಧಿವಂತಿಕೆ ಗೊತ್ತು, ಜನಗಳ ಹತ್ರ ಇರ್ತಕ್ಕಂಥ ನಾನು ಯಾವ ರೀತಿ ಅವ್ರ ಹತ್ರ ಇದ್ಕೊಂಡು